ಈ IPL ನ ಟೇಬಲ್ ಟಾಪರ್ ಗುಜರಾತ್ ಟೈಟನ್ಸ್ಗೆ ಸೋಲಿನ ಆಘಾತ. ನಮಸ್ಕಾರ ಎಲ್ಲರಿಗೆ, ಸದಾನಂದ ಮಾತಾಡ್ತಾ ಇರೋದು ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುಜರಾತ್ ಟೈಟನ್ಸ್ ಬೇರೆ ಎಲ್ಲ ಟೀಮ್ ಎದುರು ಹೆಂಗೆ ನಮ್ಮ ಹವಾ ಅಂತ ಇರುವಂಥ ತಂಡ, ಟೇಬಲ್ ಟಾಪರ್ ಆಗಿರುವಂಥ ತಂಡ. LSG ಎದುರು ಬಂದ್ಕೊಳ್ಳೆ ಎಂತಾಗ್ತದೆ ಅಂತ ಗೊತ್ತಿಲ್ಲ. LSG ವಿರುದ್ಧ ಎರಡೂ ಮ್ಯಾಚಲ್ಲಿ ಸಹ ಮುಗ್ಗರಿಸಿದ್ದಾರೆ GT. LSG ಸಹ ಹಾಗೆ ಎಲಿಮಿನೇಟ್ ಆಗಿರುವಂಥ ತಂಡ. ಬೇರೆ ಎಲ್ಲ ತಂಡದ ಎದುರು ಹಣ ಅಂತ ಇರ್ತಾರೆ, GT ಎದುರು ಅಂತ ಬಂದ್ಬಿಡ್ತಾರೆ. ಎಂತ ಈ IPL ಎಂತ ಆಗ್ತಾ ಉಂಟಂತ ಗೊತ್ತಿಲ್ಲ. GT, ಪಂಜಾಬ್ ಕಿಂಗ್ಸ್, RCB, ಮುಂಬೈ, ಇದು 4 ಟೀಮ್ ಏನು ಸೆಲೆಕ್ಟ್ ಆಗಿದೆ. 4 ಜನ ಸಹ ಫಸ್ಟ್ 2 ಪ್ಲೇಸಿಗೆ ಹೊಡೆದಾಡ್ತಾ ಇರುವಂಥ ತಂಡ. ಎಸ್ಪೆಷಲಿ GT, ಪಂಜಾಬ್ ಮತ್ತು RCB ಏನು ಮಿಕ್ಕಿದಂಥ ಮ್ಯಾಚ್ಗಳನ್ನೆಲ್ಲ ವಿನ್ ಆದರೆ ಫಸ್ಟ್ 2 ಪ್ಲೇಸಲ್ಲಿ ಇರ್ತೇವೆ, ಹಾಗೆ ಹೀಗೆ ಅಂತ. ಈ ಒಂದು GTಯ ಒಂದು ಸೋಲಿನ ಆಘಾತದಿಂದ ಪಂಜಾಬ್ ಕಿಂಗ್ಸ್ ಮತ್ತು RCBಗೆ ಒಂಥರ ನಾವು ಇದನ್ನೇ ಬಯಸ್ತಿದ್ದೆವು, ಹಾಗೆ ಆಯಿತು ಅಂತ ಅಂದ್ಕೊಳ್ತಾ ಇರ್ತಾರೆ. GT ಚೇಸ್ ನೋಡ್ತಾ ಇರುವಾಗ 16 ಓವರ್ ತನಕ ಸೂಪರ್ ಗುರು, ಅದಕ್ಕೆ ಹೇಳೋದು ಸೈಲೆಂಟ್ ಕಿಲ್ಲರ್ಸ್ ಅಂತ. ಬೇರೆ ಎಲ್ಲ ಟೀಮ್ಸ ಒಂದು ಫುಲ್ಲು ಹೈಪಲ್ಲಿದ್ದರೆ ನಾವು ಹೈಪ್ ಗೀಪ್ ಏನಿಲ್ಲ, ನಾವು ನಿಧಾನಕ್ಕೆ ಬರ್ತೇವೆ, ವಿನ್ ಆಗ್ತೇವೆ, ಹಾಗೆ ಹೋಗ್ತಾ ಇರ್ತೇವೆ. ಆ ಥರದ ಒಂದು ಆಟ ಆಗಿತ್ತು. ಸೈಲೆಂಟ್ ಕಿಲ್ಲರ್ಸ್ ಅಂತ ಎಲ್ಲರೂ ಸಹ GTಯನ್ನು ಕರಿತಿದ್ದದು. ಯಾಕಂದರೆ ಇವರು ಬರ್ತಾರೆ, ಆಟ ಮುಗಿಸ್ತಾರೆ, ಹೋಗ್ತಾ ಇರ್ತಾರೆ, ಸೌಂಡೇ ಇರೋದಿಲ್ಲ. 16 ಓವರ್ ಆದಮೇಲೆ ಎಂತಾಯ್ತು ಅಂತ ಗೊತ್ತಿಲ್ಲ, ಟೀಮೇ ಸೈಲೆಂಟ್ ಆಗಿ ಹೋಯಿತು. 20 ರನ್ನಿಗೆ 6 ವಿಕೆಟ್ಗಳನ್ನು ಕಳೆದುಕೊಂಡಿತು GT. ಲಾಸ್ಟ್ 4 ಓವರ್ಗೆ 54 ರನ್ ಬೇಕಿತ್ತು. 7 ವಿಕೆಟ್ ಕೈಯಲ್ಲಿತ್ತು. ಆ ಕಡೆ ಶಾರುಖ್ ಖಾನ್, ಈ ಕಡೆ ಏನು ವೆಸ್ಟ್ ಇಂಡೀಸ್ ಪ್ಲೇಯರ್ ಎಲ್ಲ ಡಮ ಅಂತ ಹೊಡಿತಿದ್ದಾರೆ, ವಿನ್ ಆಗ್ತಾರೆ ಅಂತ ಅಂದ್ಕೊಂಡು ಲಾಸ್ಟಿಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ. ಡಮ್ ಅಂತ ಹೊಡಿಲಿಲ್ಲ, ಡಮ್ ಅಂತ ವಿಕೆಟ್ ಹೋಯ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ LSG ಅಹಮದಾಬಾದ್ ಗ್ರೌಂಡಲ್ಲಿ ಹೊಡೆದದ್ದು ಕೇವಲ ಅಲ್ಲ ಮರ 235 ರನ್, 2 ವಿಕೆಟ್ ಹೋದದ್ದು. ಮಾರ್ಕ್ರಮ್ ಮತ್ತು ಮಾರ್ಚ್ದ ವಿಕೆಟ್ ಮಾತ್ರ ಹೋದದ್ದು. ಮಾರ್ಚ್ ಅವರ ಅತ್ಯಾಕರ್ಷಕ ಶತಕ. ಲಾಸ್ಟ್ ಮ್ಯಾಚಲ್ಲಿ 100+ ಪಾರ್ಟ್ನರ್ಶಿಪ್ ಬಂದಿತ್ತು ಫಸ್ಟ್ ವಿಕೆಟ್ಗೆ. ಇವತ್ತು 91 ರನ್ ಪಾರ್ಟ್ನರ್ಶಿಪ್ ಬಂತು. ಎವರ್ ಕನ್ಸಿಸ್ಟೆಂಟ್ ಈ ಸೀಸನಲ್ಲಿ ಅಂತೂ ಮಾರ್ಚ್ ಮತ್ತು ಮಾರ್ಕ್ರಮ್ ಇಬ್ಬರು ಕೂಡ ಸೂಪರ್ ಕನ್ಸಿಸ್ಟೆಂಟ್ LSGಗೆ. ಪೂರನ್ ಅವರು ಫಸ್ಟ್ 6 ಮ್ಯಾಚ್ ಪ್ರಳಯಾಂತಕಾರಿ ಬ್ಯಾಟಿಂಗ್ ಮಾಡಿದರು, ಮಿಡ್ಲಲ್ಲಿ 6 ಮ್ಯಾಚ್ ಕಳೆದೋಗಿದ್ರು, ಮತ್ತು ಲಾಸ್ಟ್ 2 ಮ್ಯಾಚಲ್ಲಿ, ಲಾಸ್ಟ್ ಮ್ಯಾಚ್ 46 ರನ್, ಈ ಮ್ಯಾಚಲ್ಲಿ 56 ರನ್. ಸೂಪರ್, ಏನು ಮಾರ, 6 ಒಂದು ಹರಿದು ಬರ್ತಾ ಇತ್ತು. ಮಾರ್ಚ್ ಅವರು 8 6 ಹೊಡೆದದ್ದು, ಪೂರನ್ ಅವರು 5 6 ಹೊಡೆದದ್ದು, ಮತ್ತು ಮಾರ್ಕ್ರಮ್ ಅವರು 2 6. ಭಾರಿ ಚಂದದ ಆಟ. ಚಂದ ಅನ್ನೋದಕ್ಕಿಂತ ಸಹ ರುತ್ಲೆಸ್ ಕ್ರಿಕೆಟ್ ಆಡಿದರು. ಮಾರ್ಕ್ರಮ್ ಅವರು 24 ಬಾಲಿಗೆ 36 ರನ್. ಬಟ್ ಮಾರ್ಚ್ ಫಸ್ಟ್ 11 ಓವರ್ ತನಕ ಒಂದು ನೀಟಾಗಿ ಹೋಗ್ತಾ ಇತ್ತು ಆಟ. ಅಂದರೆ ಒಂದು ಓಕೆ, ಪರ್ ಓವರ್ 10 ರನ್ ಬರ್ತಾ ಉಂಟು. ಹಾಗೆ ಈಗ 11 ಓವರಿಗೆ 107 ಏನಾಯಿತು. ಯಾವಾಗ ರಾಶಿದ್ ಖಾನ್ ಅವರು ಹಾಕ್ಲಿಕ್ಕೆ ಬಂದರು, ವರ್ಲ್ಡ್ ಒನ್ ಆಫ್ ದಿ ಬೆಸ್ಟ್ ಸ್ಪಿನ್ನರ್ಸನ್ನೇ ಅಟ್ಯಾಕ್ ಮಾಡಿದ್ರು ಮಾರ್ಚ್. ಅವರ ಓವರಲ್ಲಿ ಫಸ್ಟ್ ಓವರಲ್ಲಿ 25 ರನ್ ಹರಿದು ಬಂತು. ಆ್ಯಂಡ್ ಹಾರಿಬಲ್ ಬೌಲಿಂಗ್, ಟು ಬಿ ಆನೆಸ್ಟ್. ಎಲ್ಲ ಶಾರ್ಟ್ ಬಾಲ್ ಆಗ್ತಾಯಿದ್ರು, ಬ್ಯಾಕ್ ಫುಟ್ಟಲ್ಲಿ ಬಾಡಿಯನ್ನು ಹಿಂದೆ ಮಾಡಿ ಪಟಾರ್ ಮಿಡ್ ವಿಕೆಟ್ ರೀಜನ್, ಸ್ಕ್ವೇರ್ ಲೆಗ್ ಸೈಡೆಲ್ಲ ಫಟ್ ಅಂತ ಹೊಡಿತಾಯಿದ್ರು. ಏನು ಮಾರ್ಚ್ ಅವರು 64 ಬಾಲಿಗೆ 117 ರನ್ ಚಚ್ಚಿದ್ರು. ಕ್ರೇಜಿ ಬ್ಯಾಟಿಂಗ್. ಆ್ಯಂಡ್ ಪೂರನ್ ಎಲ್ಲ ಮರೆ, ಸಿರಾಜ್ ಅಣ್ಣನಿಗೆ ಬೇರೆ ಯಾರು ಸಿಗಲಿಲ್ಲ. ಪೂರನ್ ಜೊತೆ ಜಗಳ ಮಾಡ್ಲಿಕ್ಕೆ ಹೋಗ್ತಾರೆ. ಪೂರನ್ ಅವ್ರ ಪಾಡಿಗೆ ಅವರೇನೋ ಆಡ್ತಾಯಿದ್ರು, ಚ್ಯೂಯಿಂಗಮ್ ಜಕ್ಕೊಂಡು ಯಮ್ ಮಾಡಿಕೊಂಡು ಪೂರನಿಗೆ ಸ್ಟೇರ್ ಕೊಡೋದು. ಪೂರನಿಗೆ ಏನೋ ಬೈಲಿಕ್ಕೆ ಹೋದ್ರು. ಎಂತ ಸೀರಿಯಸ್ಲಿ ಪೂರನ್ ಅವರು ಏನು ಬೈಲಿಲ್ಲ, ಎಂತ ಇಲ್ಲ. ನೆಕ್ಸ್ಟ್ 2 ಬಾಲು, 1 6 1 4 ಹೊಡೆದ್ರು. ಬೇಕಿತ್ತಾ ಸಿರಾಜ್ ಅಣ್ಣನಿಗೆ? ಆ್ಯಂಡ್ ಪಂತ್ ಅವರು ಅಪರೂಪಕ್ಕೆ ಒಂದು ಒಳ್ಳೆ ಇನ್ನಿಂಗ್ಸ್ ಬಂತು. ಪಾಕೆಟ್ ಡೈನಮಿಟ್ ಚಿಕ್ಕ ಇನ್ನಿಂಗ್ಸ್. 6 ಬಾಲಿಗೆ 16, 2 6, 1 6. ಅದೇನೋ ಒಂಥರ, ಅದು ಹೇಗೆ ನಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರೋದಿಲ್ಲ. ಫೈನ್ ಲೆಗ್ ರೀಜನಿಗೆ ಒಂಥರ 6 ಹೊಡಿತಾರಪ್ಪ. ಅಂದರೆ ಅವರಿಗೆ ರೂಮ್ ಸಿಗೋದಿಲ್ಲ ಅಲ್ಲಿ, ಅವ್ರು ಮಾತ್ರ ವರ್ಲ್ಡ್ ಕ್ರಿಕೆಟಲ್ಲಿ ಆ ಥರದ ಒಂದು ವಿಚಿತ್ರ ಶಾಟ್. ಬಟ್ 6 ಹೋಯ್ತದು. ರಬಾಡ್ ಅವರ ಬೌಲಿಂಗಲ್ಲಿ ಪಠಾರ್ ಅಂತ ಒಂದು 6 ಹೊಡೆದ್ರು. 6 ಬಾಲಿಗೆ 16. ಪೂರನ್ ಅವರು 27 ಬಾಲಿಗೆ 56 ರನ್. ಇವರ ಈ ಒಂದು 4 ಪ್ಲೇಯರ್ಸ್, ಅಂದರೆ ಪಂತ್ ಕೊನೆಗೆ ಒಂದು ಚಿಕ್ಕ ಇನ್ನಿಂಗ್ಸು, ಬಟ್ ಈ 3 ಪ್ಲೇಯರ್ಸ್ ಎಲ್ಲ ಸೇರಿಕೊಂಡು ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕಿದ್ರು ಗುಜರಾತ್ ಟೈಟನ್ಸ್ ತಂಡವನ್ನು. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬೌಲಿಂಗ್ ಲೈನಪ್ಸು, ಹಾಗೆ ಹೀಗೆ ಅಂತ ಕರೆಯಲ್ಪಡ್ತಾ ಇರುವಂತಹ ತಂಡ GT. ಅದರ ಬೌಲಿಂಗ್ ಲೈನಪ್ಪನ್ನು ಈ ಥರ ಹಣ್ಗಾಯಿ ನೀರ್ಗಾಯಿ, ಅವರ ಹೋಮ್ ಪಿಚ್ಚಲ್ಲಿ ಹಣ್ಗಾಯಿ ನೀರ್ಗಾಯಿ ಮಾಡಿ ಹಾಕಿದ್ರು. ಯಾರು ಕೂಡ ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಮಾಡಲಿಲ್ಲ ಯಾರ ಕಡೆಯಿಂದ ಸಹ. ಎಲ್ಲರೂ ಸಹ ಡಮ್ ಅಂತ ಹೊಡಿಸ್ಕೊಂಡಿದ್ದಾರೆ, ಆ್ಯಸ್ ಅ ಟೀಮ್ ಹೊಡಿಸ್ಕೊಂಡಿದ್ದಾರೆ. ಯಾರು ಕೂಡ ಚಂದದ ಬೌಲಿಂಗ್ ಪ್ರದರ್ಶನ ಮಾಡಲಿಲ್ಲ. ಆ್ಯಂಡ್ ಇವ್ರದ್ದು ಏನು ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್
ಜಿ ಟಿದು ಏನು ಅಂತಂದರೆ ಟಾಪ್ ತ್ರೀ ಓವರ್ ಕನ್ಸಿಸ್ಟೆಂಟಾಗಿ ಕ್ರಿಕೆಟ್ ಆಡಿ ಮಿಡ್ಲ್ ಆರ್ಡರ್ಗೆ ಬ್ಯಾಟಿಂಗೇ ಸಿಗಲಿಲ್ಲ. ನಾನು ಕ್ರಿಕ್ ಬಸ್ಸಲ್ಲಿ ಮ್ಯಾಚ್ ಆಗ್ತಾ ಇರೋ ಒಂದೊಂದು ವಿಚಿತ್ರ ಒಂದು ಸ್ಟ್ಯಾಟ್ಸ್ ನೋಡಿದೆ. ಇಡೀ ಈ IPL ಅಲ್ಲಿ 12 ಮ್ಯಾಚಲ್ಲಿ ಅತ್ಯಂತ ಕಡಿಮೆ ರನ್ಸ್ ಹೊಡೆದಿರುವಂತಹ ಮಿಡ್ಲ್ ಆರ್ಡರ್ ತಂಡ ಯಾವುದು ಅಂತಂದರೆ GT ಅಂತೆ. ಅದರ ಅರ್ಥ ಟೀಮ್ ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿದಂತಲ್ಲ, ಟಾಪ್ 3 ಓವರ್ ಕನ್ಸಿಸ್ಟೆಂಟಾಗಿ ಆಡಿ ಮಿಡ್ಲ್ ಆರ್ಡ್ರಲ್ಲಿ ಕರೆಕ್ಟಾಗಿ ಬ್ಯಾಟಿಂಗೇ ಸಿಗಲಿಲ್ಲ ಇವರಿಗೆ. 12 ಮ್ಯಾಚಲ್ಲಿ 4, 5, 6, 7 ಈ 4 ಬ್ಯಾಟ್ಸ್ಮನ್ ಏನು ಬರ್ತಾರಲ್ಲ, ನಂಬರ್ 4, ನಂಬರ್ 5, 6, 7 12 ಮ್ಯಾಚಲ್ಲಿ 492 ರನ್ಸ್ ಅಷ್ಟೇ ಹೊಡೆದಿರುವುದಂತೆ. 4 ಜನ ಸೇರಿ. ಇಲ್ಲಿ ಮಾರೆ ಇಂಡಿವಿಜುವಲ್ ಪ್ಲೇಯರ್ಸ್ 600 ರನ್ ಹತ್ರ ಹೊಡಿತಾ ಇದ್ದಾರೆ ಟಾಪ್ 3ಯಲ್ಲಿ. ಬಟ್ ಇವರಿಗೆ ಬ್ಯಾಟಿಂಗ್ ಸಿಗಲಿಲ್ಲ. 4 ಜನ ಸೇರಿ 492 ಏನೋ ಹೊಡೆದದ್ದು ವಿತ್ ಎನ್ ಆವರೇಜ್ ಆಫ್ 21. ಲೀಸ್ಟ್ ಅಂತೆ 10 ಟೀಮ್ಸಲ್ಲಿ ಲೀಸ್ಟ್ ಆವರೇಜ್ ಈ 4 ಪ್ಲೇಯರ್ಸ್ ಇದು. ಬಟ್ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಈ 10 ಟೀಮಲ್ಲಿ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಈ 4 ಪ್ಲೇಯರ್ಸ್ ಇದು ಸೇರಿ ಅಂತ 165. ವಿಚಿತ್ರ ಅಂದರೆ ಅವರಿಗೆ ಒಂದು ಚೂರು ಬ್ಯಾಟಿಂಗ್ ಸಿಗ್ತಾ ಇತ್ತು, ಟಪ್ ಅಂತ ಹೊಡಿತಾ ಇದ್ರು ಅಂತ ಅದರ ಅರ್ಥ. ಬಟ್ ನೋಡಿ, ಕರೆಕ್ಟ್ ಟೈಮಿಗೆ ಕೈ ಕೊಟ್ಟರು ಅಂತಂದರೆ ಆ ಥರದ್ದು ಏನು ಸಿಂಗಲ್ ಡಿಜಿಟಿಗೆ ಔಟ್ ಆಗೋದಲ್ಲ. ಸಾಯಿ ಸುದರ್ಶನ್ ಆಗಿರ್ಬೋದು, ಬಟ್ಲರ್ ಆಗಿರ್ಬೋದು, ಗಿಲ್ ಆಗಿರ್ಬೋದು, ಚಿಕ್ಕ ಇನ್ನಿಂಗ್ಸ್ ಆಡಿದರು. ಬಟ್ ಇವತ್ತು 236 ತೀರಾ ದೊಡ್ಡ ಟಾರ್ಗೆಟ್ ಆಗಿರೋದ್ರಿಂದಾಗಿ ಬಿಗ್ ಇನ್ನಿಂಗ್ಸ್ ಅವಶ್ಯಕತೆ ಇತ್ತು. ಬಿಗ್ ಇನ್ನಿಂಗ್ಸ್ ಬರಲಿಲ್ಲ. ಸಾಯಿ ಸುದರ್ಶನ್ 16 ಬಾಲಿಗೆ 21 ರನ್ ಹೊಡೆದರು. ಗಿಲ್ ಅವರು 20 ಬಾಲಿಗೆ 35 ರನ್, 175 ಸ್ಟ್ರೈಕ್ ರೇಟ್, ಕ್ರೇಜಿ. 7 4 ಹೊಡೆದ್ರು. ಒಂದೇ ಓವರಲ್ಲಿ 3 4 ಎಲ್ಲ ಬಂದಿತ್ತು. ಒಂದೇ ಓವರಲ್ಲಿ 3 ಬಾಲಿಗೆ 3 4 ಎಲ್ಲ ಬಂದಿತ್ತು. ಬಟ್ಲರ್ ಅವರಂತೂ ಸೂಪರು. ಏನು ಬಂದು 6 ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರು 33 ರನ್ ಹೊಡೆದು ಔಟ್ ಆದರು. ಬಟ್ 100 ರನ್ ಆಗುವಷ್ಟರಲ್ಲಿ 3 ವಿಕೆಟ್ ಬಿದ್ದಾಗೆ ಆಗಿದೆ. ಈ IPL ಅಲ್ಲಿ ಮುಂಬೈ ಅಗೇನ್ಸ್ಟ್ ಹೀಗೆ ಆಗಿತ್ತು ಅಂತ ಅಂದ್ಕೊಳ್ತೇನೆ. ಈ 3 ಪ್ಲೇಯರ್ಸಲ್ಲಿ ಯಾರಾದರೂ ಒಬ್ಬರಾದರೂ 50 ಹೊಡಿತಿದ್ರು. ಇವತ್ತು ಒಬ್ಬರು ಸಹ ಮುಂಬೈ ಅಗೇನ್ಸ್ಟ್ ಒಬ್ಬರು ಸಹ 50 ಹೊಡೆದಿರಲಿಲ್ಲ ಫಸ್ಟ್ 3 ಬ್ಯಾಟ್ಸ್ಮನಲ್ಲಿ. ಇವತ್ತು ಸಹ ಹಾಗೆ ಆಯಿತು. ಫಸ್ಟ್ 3 ಬ್ಯಾಟ್ಸ್ಮನಲ್ಲಿ ಯಾರು ಕೂಡ 50 ಹೊಡೆದಿರಲಿಲ್ಲ. ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಇನ್ನೇನೋ ವಿನ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತಿರುವಾಗ ರುದರ್ಫೋರ್ಡ್ ಮತ್ತು ಶಾರುಖ್ ಖಾನ್ ಶುರು ಹಚ್ಕೊಂಡ್ರು. ಮಾರ್ರೆ ಲೀಸ್ಟ್ ಎಕ್ಸ್ಪೆಕ್ಟೆಡ್ ಆಗಿತ್ತು ಶಾರುಖ್ ಖಾನ್ ಈ ಥರದ ಆಟ ಆಡ್ತಾರೆ ಅಂತ. 29 ಬಾಲಿಗೆ 57 ರನ್ ಚಚ್ಚಿದ್ರು. ಡಾಬ್ ಹೊಡಿತಿದ್ದಾರೆ. 16 ಓವರ್ ಆದಾಗ 182 ರನ್ ಆಗಿದೆ. 3 ವಿಕೆಟ್ ಹೋಗಿರೋದು. ಇನ್ನೂ ಸಹ 7 ವಿಕೆಟ್ ಉಂಟು. ಬಟ್ ಬ್ಯಾಟಿಂಗ್ ಡೆಪ್ತ್ ಉಂಟಂತ ನಾನು ಹೇಳೋದಿಲ್ಲ. ಇವರ ತಂಡದಲ್ಲಿ ಬ್ಯಾಟಿಂಗ್ ಡೆಪ್ತ್ ಇಲ್ಲ. ಓಕೆ, ಶಾರುಖ್ ಖಾನ್ ಈಗ ರುದರ್ಫೋರ್ಡ್ ಆದಮೇಲೆ ನೆಕ್ಸ್ಟ್ ಬರೋದು ಆಟಗಾರ ತೆವಾಟಿಯ ಅವರು, ರಿನೌಂಡ್ ಬ್ಯಾಟ್ಸ್ಮನ್. ಇಲ್ಲಿಗೆ ಮುಗೀತು. ಅದಾದಮೇಲೆ ಬರೋದು ಯಾರು? ಅರ್ಷದ್ ಖಾನ್ ಮತ್ತು ರಾಶಿದ್ ಖಾನ್. ರಾಶಿದ್ ಖಾನ್ ಬೌಲರ್ ಹೂ ಕ್ಯಾನ್ ಬ್ಯಾಟ್, ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳ್ಬೋದು ಹೊರತು ಬ್ಯಾಟಿಂಗ್ ಆಲ್ರೌಂಡರ್ ಅಲ್ಲ. ಅರ್ಷದ್ ಖಾನ್ ಏನೋ ಆಲ್ರೌಂಡರ್ ಅಂತ ಹೇಳ್ತಾರೆ. ನನಗೆ ಅಂಥ ಇನ್ನಿಂಗ್ಸ್ ಎಲ್ಲ ಅವರಿಂದ ಏನು ನೋಡಲಿಕ್ಕೆ ಸಿಗಲಿಲ್ಲ. ಇವತ್ತು ಅದತ್ತು ಸಹ ಹಾಗೆ 16 ಓವರ್ಗೆ 182 ರನ್ನು, 3 ವಿಕೆಟ್ ಹೋಗಿದೆ. ಇನ್ನು 4 ಓವರಲ್ಲಿ 54 ರನ್ ಬೇಕು. ಇನ್ನೇನು ಹೊಡೆದೇ ತೀರ್ತಾರೆ ಅಂತ ಹೇಳುವಾಗ ಕರೆಕ್ಟು ಟಪ್ ಅಂತ ವಿಕೆಟ್ ಬಿತ್ತು. ಇವತ್ತು ಏನು LSG ಪರವಾಗಿ ಕ್ರೇಜಿ ಬೌಲಿಂಗ್ ಹಾಕಿದ್ದು ವಿಲಿಯಮ್ ಓರೂರ್ಕ್. ಅವ್ರು ನ್ಯೂಜಿಲೆಂಡ್ ಬೌಲರ್ ಅಂತ ಅಂದ್ಕೊಳ್ಳಿ. ಹೌದು, ನ್ಯೂಜಿಲೆಂಡ್ ಬೌಲರು. ಒಟ್ಟಿನಲ್ಲಿ LSG ವಿನ್ ಆಗಬೇಕು ಅಂತಂದರೆ ಫಾರಿನ್ ಪ್ಲೇಯರ್ಸು ಸೂಪರಾಗಿ ಆಡಬೇಕು ಅಂತ ಆಯಿತು. ಮಾರ್ಕ್ರಮ್, ಮ್ಯಾರ್ಷ್, ಪೂರನ್, ಓರೂರ್ಕ್ 4 ಜನ ಸಹ ಸೂಪರಾಗಿ ಆಡಿದ್ರು. LSG ವಿನ್ ಆಯಿತು. ಅವರ ಒಂದು 17ನೇ ಓವರ್ ಅವ್ರು ಹಾಕಲಿಕ್ಕೆ ಬಂದರು. ಆ ಓವರಲ್ಲಿ 2 ವಿಕೆಟ್ ಬಿತ್ತು. ಐ ಥಿಂಕ್ 4 ರನ್ ಬಂದದ್ದು. ಸೂಪರಾಗಿ ಬೌಲ್ ಹಾಕಿದ್ರು. ಯಾರಿಗೀಗ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಕೊಡ್ತಾರೆ? ಅಫ್ಕೋರ್ಸ್ ಮಾರ್ಚ್ಗೆ ಕೊಡ್ತಾರೆ. ಇದು ಯಾಕಂದರೆ 117 ಹೊಡೋದಕ್ಕೆ. ಬಟ್ ಇವರು 4 ಓವರ್ಗೆ 27 ರನ್ನಿಗೆ 3 ವಿಕೆಟ್ ತೆಗೆದ್ರು. ಸೂಪರಾಗಿ ಬೌಲ್ ಹಾಕಿದ್ರು. ಆ ಒಂದು ಓವರಲ್ಲಿ 2 ವಿಕೆಟ್ ಬಿತ್ತು. ಒಂದು ರುದರ್ಫೋರ್ಡ್ ಅವರದ್ದು ವಿಕೆಟ್ ಬಿತ್ತು, ಇನ್ನೊಂದು ತೆವಾಟಿ ಅವರದ್ದು ವಿಕೆಟ್ ಬಿತ್ತು. ನೆಕ್ಸ್ಟ್ ಓವರಲ್ಲಿ ಶಾಬಾಜ್ ಅಹ್ಮದ್ ಅವರು ಹಾಕಿದ್ದಂತ ಅಂದ್ಕೊಳ್ತೇನೆ 1 ವಿಕೆಟ್. ಒಟ್ಟಿನಲ್ಲಿ ಆವೇಶ್ ಖಾನ್ 1 ವಿಕೆಟ್ ತೆಗೆದ್ರು. ಇದು ಶಾಬಾಜ್ ಅಹ್ಮದ್ ಎಲ್ಲ ವಿಕೆಟ್ ತೆಗೆದ್ರು. ಕೊನೆಗೆ ಲಾಸ್ಟ್ ಓವರ್ ಯಾರಪ್ಪ ಹಾಕ್ತಾರೆ ಅಂತ ಅಂದ್ಕೊಳ್ತು ಆಯುಷ್ ಬದೌನಿ ಅವ್ರನ್ನ ಕರ್ಕೊಂಬಂದರು. ಯಾಕಂತಂದರೆ ಇವತ್ತಿನ LSG ಬೌಲಿಂಗ್ ಲೈನಪ್ ನೋಡಿದರೆ ವೀಕೆಸ್ಟ್ ಬೌಲಿಂಗ್ ಲೈನಪ್ ಇತ್ತು. ರವಿ ಬಿಷ್ಣಾಯ್ ಅವ್ರನ್ನ ಸೀದಾ ಕೂರಿಸಿದ್ರು. ಅಣ್ಣ, ನಿನ್ನಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ, ನೀ ಎಂತ ಸಹ ಪರ್ಫಾರ್ಮ್ ಮಾಡಲಿಲ್ಲ ಈ IPL ಅಲ್ಲಿ, ಬ್ಯಾಡ ನೀನು ಅಂತ ಹೇಳಿಕೊಂಡು ಕೂರಿಸಿದರು. ಆಕಾಶ್ ಮಹಾರಾಜನ್ನು ಹಾಕೊಂಡ್ಬಂದಿದ್ರು. ಸೊ ಎಕ್ಸ್ಪೀರಿಯನ್ಸ್ ಕೊರತೆ ಉಂಟು. ಆಕಾಶ್ ಮಹಾರಾಜ್ ಮತ್ತು ಆಕಾಶ್ ದೀಪ್, ಆವೇಶ್ ಖಾನ್, ವಿಲಿಯಮ್ ಓರೂರ್ಕ್,
ಮತ್ತು ಇನ್ನೊಂದು ಶಹಬಾಜ್ ಅಹಮದನ್ನು ಒಳಗೆ ಕರ್ಕೊಂಡ್ಬಂದಿದ್ರು. ಸೊ ಇದು ಒಂಥರ ತೀರಾ ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಅಟ್ಯಾಕ್. ಯಾಕಂದರೆ ದಿಗ್ವೇಶ್ ಚೆಕ್ ಮೇಲೆ ಸೈನ್ ಹಾಕುವಂಥ ಆಟಗಾರ ದಿಗ್ವೇಶ್ ಅವರನ್ನು ಬ್ಯಾನ್ ಮಾಡಿದರು, ಒಂದು ಮ್ಯಾಚಿಗೆ ಬ್ಯಾನ್ ಮಾಡಿದರು. ಸೊ ಅವರು ಕೂಡ ಪ್ಲೇಯಿಂಗ್ 11 ಇರಲಿಲ್ಲ, ಅವರೇ ಕನ್ಸಿಸ್ಟೆಂಟಾಗಿ ಬಾಲ್ ಹಾಕಿದಂಥ ಆಟಗಾರ ಆಗಿತ್ತು. ಸೊ ಇಂಥ ಬೌಲಿಂಗ್ ಲೈನಪ್ ಇಟ್ಕೊಂಡು ಡಿಫೆಂಡ್ ಮಾಡಿದ್ರಲ್ಲ, ಅದೊಂದು ಬಾರಿ ಒಂದು ಸಮಾಧಾನದ ಸಂಗತಿ. ಯಾಕೆಂದರೆ ಡಿಫೆಂಡ್ ಮಾಡಿರೋದಿದ್ರೆ ಬೌಲಿಂಗ್ ಲೈನಪ್ ಮೇಲೆ ಬೈಲಿಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಬೌಲರ್ಸ್ ಎಲ್ಲ ಯಾರು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಇರಲಿಲ್ಲ. ಲಾಸ್ಟ್ ಓವರ್ ಆಯುಷ್ ಬದೋನಿ ಅವರು ಹಾಕಲಿಕ್ಕೆ ಬಂದರು. ಆಲ್ರೆಡಿ ಅಂದರೆ ಅಲ್ಲಿ ಕೈ ಮೀರಿ ಹೋಗಿತ್ತು, ವಿಕೆಟ್ ಎಲ್ಲ ಬಿದ್ದದ್ರಿಂದಾಗಿ ಲಾಸ್ಟ್ 3 ಓವರಲ್ಲಿ 4 ವಿಕೆಟ್ ಬಿದ್ದಿತ್ತು. ಆಯುಷ್ ಬದೋನಿ 2 ವಿಕೆಟ್ ತೆಗೆದ್ರು, 1 ಓವರಿಗೆ 4 ರನ್ನಿಗೆ 2 ವಿಕೆಟ್. ಸೊ 182ಕ್ಕೆ 3 ಇದ್ದಂತಹ ತಂಡ ಲಾಸ್ಟ್ 4 ಓವರಲ್ಲಿ 6 ವಿಕೆಟ್ ಬಿದ್ದು 202 ರನ್ನಿಗೆ 9 ವಿಕೆಟ್, ಆಲ್ ಔಟ್ ಆಗಲಿಲ್ಲ ಅನ್ನೋದೊಂದು ಸಮಾಧಾನದ ಸಂಗತಿ. 33 ರನ್ನುಗಳ ಸೋಲು GTಗೆ. ಈ ಒಂದು ಫಸ್ಟ್ 2 ಪ್ಲೇಸಿಗೆ ಈಗ ಪ್ಲೇ ಆಫ್ ರೇಸ್ ಮುಗೀತು, 4 ಟೀಮ್ ಸಿಲೆಕ್ಟ್ ಆಗಿದೆ. ಬಟ್ ಈ ಫಸ್ಟ್ 2 ಪ್ಲೇಸಿಗೆ ಪಾಯಿಂಟ್ಸ್ ಟೇಬಲಲ್ಲಿ ಆ ಒಂದು ಮಿನಿ ರೇಸ್ ಇರುವಾಗ ಈ ಸಮಯದಲ್ಲಿ GTಗೆ LSG ವಿರುದ್ಧ ಸೋಲು ಸಿಕ್ಕಿರೋದು GTಗೆ ಒಂದು ರೇಂಜ್ಗೆ ಡಮ್ ಅಂತಾಗಿರ್ತದೆ. ಇದೆಂತ ಮಾರ್ರೆ ಈ ಥರ ಆಗಿ ಹೋಯ್ತಲ್ಲ ಅಂತ. ಅಂದರೆ ನಥಿಂಗ್ ಟು ವರಿ, ಬಟ್ ಆದರೂ ಕೂಡ ಒಂದು ರೇಂಜ್ಗೆ ನಾವು ಓವರ್ ಡಿಪೆಂಡೆಂಟ್ ಆಗಿದ್ದೇವೆ, ಟಾಪ್ 3 ಮೇಲೆ ಓವರ್ ಡಿಪೆಂಡ್ ಆಗಿದ್ದೇವೆ. ಇನ್ನೊಂದು, ನಮ್ಮ ಬೌಲಿಂಗ್ ಹೇಳಿಕೊಳ್ಳುವಷ್ಟೆಲ್ಲ ಸ್ಟ್ರಾಂಗ್ ಇಲ್ಲ. ರಾಶಿದ್ ಖಾನ್ ಈ IPL ಅಲ್ಲಿ ಆಲ್ಮೋಸ್ಟ್ ಕೈಂಡ್ ಆಫ್ ಟುಸ್ಪಟ್ ಹಾಕಿ ಕರೆಕ್ಟಾಗಿ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ವಿಕೆಟ್ಸ್ ತೆಗಿತಾ ಇಲ್ಲ ಅವರು. ಸೊ ಸಡನ್ನಾಗಿ ಯಾವುದಾದ್ರೂ ಒಂದು ಬೌಲರ್ನ ಟಾರ್ಗೆಟ್ ಮಾಡಿದರೆ ಕೊನೆಗೆ ಆವಾಗ ಬೌಲಿಂಗ್ ಲೈನಪ್ಪು ಸ್ವಲ್ಪ ಗಾಬರಿ ಆಗ್ತಾರೆ ಅನ್ನೋದೊಂದು GTಗೆ ಮನವರಿಕೆ ಆಯಿತು. ರಿಯಾಲಿಟಿ ಚೆಕ್ ಅಂತ ಹೇಳ್ಬೋದು. ಹೇಳಿಕೊಳ್ಳುವಷ್ಟೆಲ್ಲ ಸ್ಟ್ರಾಂಗ್ ಇಲ್ಲ, ಸ್ಟ್ರಾಂಗ್ ಇದ್ದಾರೆ, ಬಟ್ ಲೂಪ್ ಹೋಲ್ಸ್ ಖಂಡಿತ ಉಂಟು. ಮಿಡ್ಲ್ ಆರ್ಡರ್ಗೆ ಬ್ಯಾಟಿಂಗ್ ಸಿಗಬೇಕು ಅನ್ನೋದು ಮತ್ತೆ ಪುನಃ ಜಗಜ್ಜಾಹೀರಾಗಿದೆ. ಮಿಡ್ಲ್ ಆರ್ಡರ್ ಮೇಲೆ ಇವರು ಡಿಪೆಂಡ್ ಆದರೆ ಸಡನ್ನಾಗಿ ಆಲ್ ಆಫ್ ಅ ಸಡನ್ ಯಾವುದೋ ಒಂದು ಮಸ್ಟ್ ವಿನ್ ಗೇಮಲ್ಲಿ 3 ಜನ ಪಟಾರ್ ಅಂತ ಔಟ್ ಆದರೆ ಮಿಡ್ಲ್ ಆರ್ಡರ್ ಪ್ರೆಷರ್ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ಡೆಪ್ತ್ ಕಡಿಮೆ ಉಂಟು, ಒಂದು ಚೂರು ಡೆಪ್ತ್ ಕಡಿಮೆ ಅಂತ ನಂಗೆ ಅನ್ನಿಸ್ತಾ ಉಂಟು. ನಿಮ್ಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆ ಈಗ ಆಲ್ರೆಡಿ 12 ಗಂಟೆ ದಾಟಿ ಹೋಗಿದೆ, 12:10 ಆಗಿದೆ ಈಗ ಮಾತಾಡ್ತಾ ಇರುವಾಗ. ಈಗ ಇವತ್ತು ನೈಟ್ RCB ಮ್ಯಾಚ್ ಉಂಟು. ಯಾವ ಟೀಮು ವಿನ್ ಆಗ್ತದೆ? RCB ವಿನ್ ಆಗ್ತದಾ, SRH ವಿನ್ ಆಗ್ತದ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. RCB ವಿನ್ ಆಗ್ತದೆ ಅಂತವೇ ನಾವು ಹೇಳ್ತೇವೆ ಅಲ್ವಾ? ಎಸ್, ನಾಳೆ ಅಂದರೆ ಇವತ್ತು ಬೆಳಿಗ್ಗೆ ಬರ್ತದೆ, ಪ್ರಿವ್ಯೂ ವಿಡಿಯೋ ಬರ್ತದೆ ನೋಡಿ. ಸರಿಯಾಗಿ ಬರುವ. ನಮಸ್ಕಾರ.